ಗಲಭೆಗೆ ಕುಮಾರಸ್ವಾಮಿ ಪ್ರಚೋದನೆಯೇ ಕಾರಣ. ಮಾಜಿ ಸಿಎಂ ಎಚ್ಡಿಕೆ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನವರು ಜನರಿಗೆ ಪ್ರಚೋದನೆ ಕೊಡ್ತಿದ್ದಾರೆ. ಈ ಘಟನೆಯಲ್ಲಿ ಬಿಜೆಪಿ ಮತ್ತು ಕುಮಾರಸ್ವಾಮಿ ತಪ್ಪೇ ಎದ್ದು ಕಾಣ್ತಾ ಇದೆ. ರಾಷ್ಟ್ರಧ್ವಜ ಕನ್ನಡ ಧ್ವಜಕ್ಕಾಗಿ ಪಂಚಾಯಿತಿ ಅನುಮತಿ ಕೊಟ್ಟಿತ್ತು. ಯಾವುದೇ ಧರ್ಮ ಅಥವಾ ಪಕ್ಷದ ಧ್ವಜ ಹಾರಿಸುವಂತಿರಲಿಲ್ಲ. ಕೆರೆಗೋಡಿನ ಈ ಗಲಭೆಗೆ ಕುಮಾರಸ್ವಾಮಿಯ ಪ್ರಚೋದನೆಯೇ ಕಾರಣ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರೇ ಪ್ರಚೋದನೆ ಮಾಡಿ ಗಲಾಟೆ ಎಬ್ಸಿರೋರು. ಜೆಡಿಎಸ್ನವರು ಬಿಜೆಪಿಯವರು ಅವರೇ ಜನಗಳನ್ನ ಪ್ರಚೋದನೆ ಮಾಡಿ ಗಲಾಟೆ ಎಬ್ಸಿರೋರು, ಶಾಂತಿ ಕದಡಿರೋದು ಅಲ್ವಾ? ಇನ್ಯಾರು ಈಗ ಕುಮಾರಸ್ವಾಮಿಯವರು ತಪ್ಪು, ಬಿಜೆಪಿಯವರು ತಪ್ಪು ಅನ್ನೋದು ಸ್ಪಷ್ಟವಾಗಿದೆ ಅಲ್ವಾ? ಯಾಕಂತಂದ್ರೆ ಅಲ್ಲಿ ಪಂಚಾಯಿತಿಯವರು ಇವರಿಗೆ ಪರ್ಮಿಷನ್ ಕೊಟ್ಟಿರೋದು ಯಾವ ಥರ ನಿಮ್ಗೆ ಗೊತ್ತಾ? ಗೊತ್ತಿದ್ರು ಹೇಳಲ್ವಾ? ಏನಂತ ಕೊಟ್ಟಿರೋದು ಅಂದರೆ ಧ್ವಜಸ್ತಂಭದ ಮೇಲೆ ರಾಷ್ಟ್ರಧ್ವಜ ಆರಿಸಿ ಅಥವಾ ಕನ್ನಡ ಧ್ವಜ ಆರಿಸಿ ಅಂತ ಕೊಟ್ಟಿರೋದು. ಅದಕ್ಕೆ ಮುಚ್ಚುಳಿಕೆಯನ್ನು ಬರ್ಕೊಟ್ಟಿದ್ದಾರೆ ಅವರು. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ, ಯಾವುದೇ ಧರ್ಮದ ಯಾವುದೇ ಪಕ್ಷದ ಧ್ವಜವನ್ನು ಆರಿಸಬೇಡಿ ಅಂತ ಹೇಳಿದ್ದಾರೆ. ಇವರು ಯಾವ ಧ್ವಜ ಆರಿಸಿದರು? ರಾಷ್ಟ್ರಧ್ವಜನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.